ಹೆಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು 30 ಜೂನ್ ಮತ್ತು 1 ಜುಲೈನ ಕರೆಂಟ್ ಅಫೇರ್ಸ್ಗಳ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ICC T20 ಪುರುಷರ ವರ್ಲ್ಡ್ ಕಪ್ನಲ್ಲಿ 2024ರಲ್ಲಿ ಗೆದ್ದ ತಂಡ ಯಾವುದು? ಇದರ ಉತ್ತರ ನಿಮಗೆ ಗೊತ್ತೇ ಇರುವಂತೆ ಭಾರತ ತಂಡವು ICC T20 ಪುರುಷರ ವರ್ಲ್ಡ್ ಕಪ್ಪನ್ನು ಗೆದ್ದಿರುತ್ತದೆ. ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಇನ್ನು ಮುಂದೆ ತಿಳಿಸುವುದು ಈ T20 ವರ್ಲ್ಡ್ ಕಪ್ನ ಬಗ್ಗೆ. ಎಕ್ಸಾಮ್ಸ್ನಲ್ಲಿ ಅತಿ ಹೆಚ್ಚು ಕೇಳುವ ಸಾಧ್ಯತೆಗಳು ಕೂಡ ಇದೆ. ಇದರ ಬಗ್ಗೆ ಮಾಹಿತಿ ನೋಡುವ. ICC ಪುರುಷರ T20 ವಿಶ್ವಕಪ್ ಇದರ 9ನೇ ಆವೃತ್ತಿಯಾಗಿತ್ತು. 2024ರಲ್ಲಿ ಇದನ್ನು ಜೂನ್ 1ರಿಂದ 29 ಜೂನ್ 2024ರವರೆಗೆ ಆಯೋಜಿಸಲಾಗಿರುತ್ತದೆ. ಈ ಪಂದ್ಯಾವಳಿಗಳನ್ನು ಯಾರು ಆಯೋಜಿಸಿದ್ದು ಅಂದರೆ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ಜಂಟಿಯಾಗಿ ಈ ಪಂದ್ಯಾವಳಿಗಳನ್ನು ಆಯೋಜಿಸಿತ್ತು. ಅಂದರೆ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕಾದಲ್ಲಿ ಈ T20 ವಿಶ್ವಕಪ್ ನಡೆದಿರುತ್ತದೆ. ಇಂಟರ್ನ್ಯಾಷನಲ್ T20 ವರ್ಲ್ಡ್ ಕಪ್ನಲ್ಲಿ 20 ತಂಡಗಳು ಭಾಗವಹಿಸಿರುವುದು ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮೊದಲ ಬಾರಿಗೆ 20 ತಂಡಗಳು ಭಾಗವಹಿಸಿರುತ್ತದೆ ವರ್ಲ್ಡ್ ಕಪ್ನಲ್ಲಿ, T20 ವರ್ಲ್ಡ್ ಕಪ್ನಲ್ಲಿ. ಇದರಲ್ಲಿ ಮೊದಲ ಬಾರಿಗೆ ಆಡಿರುವ ತಂಡಗಳು ಯಾವುದೆಂದರೆ ಕೆನಡಾ, ಉಗಾಂಡ ಮತ್ತು ಅಮೆರಿಕ ತಂಡ ಮೊದಲ ಬಾರಿಗೆ ಈ T20 ವರ್ಲ್ಡ್ ಕಪ್ನಲ್ಲಿ ಆಡಿರುತ್ತದೆ. ಹಾಗೆಯೇ ಈ ವಿಶ್ವಕಪ್ನಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರಿದ್ದರು ಅಂದರೆ ಭಾರತದಿಂದ ಯುವರಾಜ್ ಸಿಂಗ್ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿತ್ತು. ಮತ್ತು ಒಟ್ಟಾಗಿ 4 ಬ್ರ್ಯಾಂಡ್ ಅಂಬಾಸಿಡರ್ ಇದ್ದರು ಈ T20 ವರ್ಲ್ಡ್ ಕಪ್ನಲ್ಲಿ. ಯಾರು ಎಂದರೆ ಮೊದಲು ಯುವರಾಜ್ ಸಿಂಗ್, ಇವರು ಕ್ರಿಸ್ ಗೇಲ್, ಉಸೇನ್ ಬೋಲ್ಟ್ ಮತ್ತು ಶಾಹಿದ್ ಆಫ್ರಿದಿ, ಇವರು 4 ಮಂದಿ ಅಂತಾರಾಷ್ಟ್ರೀಯ ಪುರುಷರ T20 ವರ್ಲ್ಡ್ ಕಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಇದರ ಅಫಿಷಿಯಲ್ ಆ್ಯಂಥಮ್ ಏನಾಗಿತ್ತು ಅಂದರೆ ಔಟ್ ಆಫ್ ದಿಸ್ ವರ್ಲ್ಡ್ ಎನ್ನುವುದಾಗಿತ್ತು. ಈ ಮಾಹಿತಿ ನೆನಪಿಟ್ಕೊಳ್ಳಿ. ಅಫಿಷಿಯಲ್ ಆ್ಯಂಥಮ್ ಕೇಳಬಹುದು, ಔಟ್ ಆಫ್ ದಿಸ್ ವರ್ಲ್ಡ್ ಎನ್ನುವುದಾಗಿರುತ್ತದೆ. ಈ ಟೂರ್ನಮೆಂಟ್ನಲ್ಲಿ ಒಟ್ಟಾಗಿ 6 ರೆಫ್ರೀಸ್ಗಳು ಇದ್ದರು. ಇವರಲ್ಲಿ ಭಾರತದಿಂದ ಒಬ್ಬರಾಗಿರುತ್ತಾರೆ ಜವಗಲ್ ಶ್ರೀನಾಥ್ ಅವರು. ಹಾಗೆಯೇ 20 ಅಂಪೈರ್ಸ್ಗಳು ಇದ್ದರು. ಇವರಲ್ಲಿ 2 ಭಾರತೀಯ ಅಂಪೈರ್ಸ್ಗಳಾಗಿರುತ್ತಾರೆ. ಯಾರೆಂದರೆ ನಿತಿನ್ ಮೆನನ್ ಮತ್ತು ಜಯರಾಮನ್ ಮದಗೋಪಾಲ್, ಇವರು 2 ಭಾರತೀಯ ಅಂಪೈರ್ಸ್ಗಳಾಗಿದ್ದರು 20 ಅಂಪೈರ್ಸ್ಗಳಲ್ಲಿ. ಹಾಗೆಯೇ ಭಾರತದ ಕಂಪನಿಗಳು ಬೇರೆ ತಂಡಗಳಿಗೆ ಸ್ಪಾನ್ಸರ್ ಆಗಿರುವ ಬಗ್ಗೆ ಮಾಹಿತಿ ನೋಡುವ. ಅಮೂಲ್ ಬ್ರ್ಯಾಂಡ್ ದಕ್ಷಿಣ ಆಫ್ರಿಕಾ, ಅಮೆರಿಕನ್ ತಂಡ ಮತ್ತು ಶ್ರೀಲಂಕಾ ತಂಡಕ್ಕೆ ಪ್ರಾಯೋಜಕ ಅಥವಾ ಸ್ಪಾನ್ಸರ್ ಆಗಿತ್ತು. ನಂದಿನಿ ಬ್ರ್ಯಾಂಡ್ ಕರ್ನಾಟಕದ ನಂದಿನಿ ಬ್ರ್ಯಾಂಡ್ ಆಗಿರುತ್ತದೆ. ಇದು ಹಾಲು ಒಕ್ಕೂಟದ ಬ್ರ್ಯಾಂಡ್ ಆಗಿದೆ. ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ತಂಡಕ್ಕೆ ಪ್ರಾಯೋಜಕತ್ವ ಅಥವಾ ಸ್ಪಾನ್ಸರ್ಶಿಪ್ ಅನ್ನು ನೀಡಿದ್ರು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆಯೇ ಅಂತಾರಾಷ್ಟ್ರೀಯ T20 ಪುರುಷರ ವರ್ಲ್ಡ್ ಕಪ್ನಲ್ಲಿ ಪ್ಲೇಯರ್ ಆಫ್ ದ ಸೀರೀಸ್ ಅವಾರ್ಡನ್ನು ಜಸ್ಪ್ರೀತ್ ಬುಮ್ರಾ ಪಡೆದುಕೊಂಡರು. ಪ್ಲೇಯರ್ ಆಫ್ ದ ಮ್ಯಾಚ್, ಇದು ಫೈನಲ್ಸ್ನಲ್ಲಿ ನಡೆದ ಮ್ಯಾಚ್ನಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡನ್ನು ವಿರಾಟ್ ಕೊಹ್ಲಿ ಅವರು ಪಡೆದುಕೊಂಡಿರುತ್ತಾರೆ. ಹಾಗೆಯೇ ಈ ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ರನ್ನನ್ನು ಬಾರಿಸಿದವರು ಯಾರು ಎಂದರೆ ರಹಮುಲ್ಲಾ ಗುರ್ಬಾಜ್ ಆಗಿರುತ್ತಾರೆ. ಇವರು ಅಫ್ಘಾನಿಸ್ತಾನ ತಂಡದ ಆಟಗಾರ ಆಗಿರುತ್ತಾರೆ. 281 ರನ್ಗಳನ್ನು ಮಾಡಿದ್ದರು 8 ಮ್ಯಾಚ್ನಲ್ಲಿ. ಅತಿ ಹೆಚ್ಚು ವಿಕೆಟ್ಗಳನ್ನು ತೆಗೆದ ಆಟಗಾರ ಯಾರಾಗಿರುತ್ತಾರೆ ಅಂದರೆ ಈ ಟೂರ್ನಮೆಂಟ್ನಲ್ಲಿ ಫಲಕ್ ಫಾರೂಕಿ ಆಗಿರುತ್ತಾರೆ. ಇವರು ಕೂಡ ಅಫ್ಘಾನಿಸ್ತಾನ ತಂಡದ ಆಟಗಾರ ಆಗಿರುತ್ತಾರೆ. ಇವರು 17 ವಿಕೆಟ್ಗಳನ್ನು ತೆಗೆದುಕೊಂಡರು 8 ಮ್ಯಾಚ್ಗಳಲ್ಲಿ. ನಿಮಗೆ ಈಗ ಗೊತ್ತೇ ಇರುವಂತೆ 2024ರಲ್ಲಿ ಭಾರತ ತಂಡವು ಅಂತಾರಾಷ್ಟ್ರೀಯ T20 ಪುರುಷರ ವರ್ಲ್ಡ್ ಕಪ್ನಲ್ಲಿ ವಿಜೇತವಾಯಿತು. ಇದರಲ್ಲಿ ರನ್ನರ್ ಅಪ್ ಆದ ತಂಡ ಯಾವುದಂತಂದರೆ ಸೌತ್ ಆಫ್ರಿಕಾ ತಂಡ ರನ್ನರ್ ಅಪ್ ಆಗಿರುತ್ತದೆ. ಭಾರತ ತಂಡದ ಕ್ಯಾಪ್ಟನ್ ಯಾರಾಗಿದ್ರು ಅಂದರೆ ರೋಹಿತ್ ಶರ್ಮಾ ಆಗಿರುತ್ತಾರೆ. ಇದು 2ನೆಯ ಬಾರಿಗೆ ಆಗಿರುತ್ತದೆ ಅಂತಾರಾಷ್ಟ್ರೀಯ T20 ಪುರುಷರ ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡವು ವಿಜೇತರಾಗಿರುವುದು. ಮೊದಲು 2007ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ T20 ವರ್ಲ್ಡ್ ಕಪ್ಪನ್ನು ಗೆದ್ದಿದ್ದರು. ಈಗ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ 2024ರಲ್ಲಿ ಭಾರತವು T20 ವರ್ಲ್ಡ್ ಕಪ್ಪನ್ನು ಗೆದ್ದಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ T20 ಪುರುಷರ ವರ್ಲ್ಡ್ ಕಪ್ನಲ್ಲಿ ಅಂತಿಮ ಪಂದ್ಯ ಎಲ್ಲಿ ನಡೆಯಿತು ಅಂದರೆ ಬಾರ್ಬಡೋಸ್ನ ಬ್ರಿಸ್ಟೌನ್ನಲ್ಲಿರುವ ಕೆನ್ಸಿಂಗ್ಟನ್ ಓವಲ್ನಲ್ಲಿ ಫೈನಲ್ ಪಂದ್ಯವು ನಡೆದಿರುತ್ತದೆ. ಇಲ್ಲಿ ನಿಮಗೆ ಗೊತ್ತೇ ಇರುವಂತೆ ICC T20 ಪುರುಷರ ವರ್ಲ್ಡ್ ಕಪ್ ಅನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ. ಇನ್ನು ಮುಂದೆ 2026ರಲ್ಲಿ ಆಯೋಜಿಸಲಾಗುತ್ತದೆ. ಇದನ್ನು ಇಂಡಿಯಾ ಮತ್ತು ಶ್ರೀಲಂಕಾ ದೇಶವು ಜಂಟಿಯಾಗಿ ಆಯೋಜಿಸುತ್ತಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ICC ಬಗ್ಗೆ ಮಾಹಿತಿಯನ್ನು ನೋಡುವ. ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಆಗಿರುತ್ತದೆ. ಇದರ ಸ್ಥಾಪನೆ 1909ರಲ್ಲಿ ಮಾಡಲಾಯಿತು. ಇದರ CEO ಜೆಫ್ ಅಲ್ಬರ್ಡಿಸ್ ಆಗಿರುತ್ತಾರೆ, ಆಸ್ಟ್ರೇಲಿಯಾದವರು. ಹಾಗೆಯೇ ಚೇರ್ಮನ್ ಗ್ರೆಗ್ ಬಾರ್ಕ್ಲೆ ಆಗಿರುತ್ತಾರೆ. ಇವರು ನ್ಯೂಜಿಲೆಂಡ್ನವರಾಗಿರುತ್ತಾರೆ. ICCಯ ಹೆಡ್ ಕ್ವಾರ್ಟರ್ ದುಬೈ UAE ಅಲ್ಲಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಪೂರ್ವ ಲಡಾಖ್ನ ನ್ಯೋಮಾ ಚುಶೂಲ್ ಪ್ರದೇಶದಲ್ಲಿ ಸಂಭವಿಸಿದ ಅಪಘಾತದಿಂದ ಎಷ್ಟು ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. 5 ಸೇನಾ ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ. ಇಲ್ಲಿ ಪ್ರವಾಹ ಉಂಟಾಗಿರುವ ಕಾರಣದಿಂದಾಗಿ ಈ ಒಂದು ಘಟನೆಯು ನಡೆದಿರುತ್ತದೆ. ಇದರ ಬಗ್ಗೆ ಮಾಹಿತಿ.
ಈ 5 ಜವಾನರಲ್ಲಿ ಒಬ್ಬ ಜೂನಿಯರ್ ಕಮಿಷನರ್ ಆಫೀಸರ್ ಆಗಿರುತ್ತಾರೆ ಮತ್ತು 4 ಜವಾನರು ಟ್ಯಾಂಕ್ ವ್ಯಾಯಾಮದ ನಂತರ ಹಿಂತಿರುಗುತ್ತಿದ್ದಾಗ ಅವರ ಈ ಹೆಸರು ನೆನಪಿಟ್ಟುಕೊಳ್ಳಿ. T-72 ಟ್ಯಾಂಕರ್ನಲ್ಲಿ ಪೂರ್ವ ಲಡಾಖ್ನ ನ್ಯೋಮಾ ಚುಶೂಲ್ ಪ್ರದೇಶದ ಸಾಸರ್ ಬಾಂಗ್ಸಾ ಬಳಿಯ ಶಯೋಕ್ ನದಿಯಲ್ಲಿ ಸಿಲುಕಿಕೊಂಡಿದ್ದರು. ನಂತರ ಅವರನ್ನು ಅಲ್ಲಿಂದ ಬಚಾವ್ ಮಾಡಲು ಸೈನ್ಯ ತಲುಪಿತ್ತು. ಆದರೂ ಕೂಡ ನೀರಿನ ಹರಿಯುವ ಪ್ರಮಾಣ ಜಾಸ್ತಿ ಇದ್ದ ಕಾರಣದಿಂದಾಗಿ ಇವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಘಟನೆ ಎಲ್ಲಿ ನಡೆಯಿತು ಅಂತ ನೆನಪಿಟ್ಟುಕೊಳ್ಳಿ. ಲಡಾಖ್ನ ನ್ಯೋಮಾ ಚುಶೂಲ್ ಪ್ರದೇಶದ ಸಾಸರ್ ಬಾಂಗ್ಸಾ ಬಳಿಯ ಶಯೋಕ್ ನದಿಯಲ್ಲಿ ಈ ಘಟನೆ ನಡೆದಿರುತ್ತದೆ. ಇವರು 5 ಜವಾನರು T-72 ಟ್ಯಾಂಕರ್ನಲ್ಲಿ ಇದ್ದರು. ಇಲ್ಲಿ T-72 ಟ್ಯಾಂಕರ್ನ ಬಗ್ಗೆ ಮಾಹಿತಿ ನೋಡುವ. ಇದು ಸೋವಿಯತ್ ಒಕ್ಕೂಟವು ಅದರ ಮುಖ್ಯ ಯುದ್ಧ ಟ್ಯಾಂಕ್ ಆಗಿ ವಿನ್ಯಾಸಗೊಳಿಸಿತು ಮತ್ತು ಅಭಿವೃದ್ಧಿಪಡಿಸಿರುವ ಒಂದು ಟ್ಯಾಂಕರ್ ಆಗಿರುತ್ತದೆ. ಇದನ್ನು 1971ರಲ್ಲಿ ಅಭಿವೃದ್ಧಿಪಡಿಸಲಾಗಿರುತ್ತದೆ. ಈ T-72 ಟ್ಯಾಂಕರ್ ಅನ್ನು ಈಗ T-72 ಅಜೇಯ ಟ್ಯಾಂಕ್ ಎಂದು ಕೂಡ ಕರೆಯಲಾಗುತ್ತದೆ. ಶಯೋಕ್ ನದಿಯ ಬಗ್ಗೆ ಮಾಹಿತಿ. ಈ ನದಿಯಲ್ಲಿಯೇ ಈ 5 ಜವಾನರು ಪ್ರಾಣವನ್ನು ಕಳೆದುಕೊಂಡದ್ದು. ಇದರ ಬಗ್ಗೆ ಮಾಹಿತಿ. ಶಯೋಕ್ ನದಿ ಇದು ಲಡಾಖ್ನ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಭಾಗವಾದ ರಿಮೋ ಗ್ಲೇಸಿಯರ್ನಿಂದ ಹುಟ್ಟುತ್ತದೆ. ಈ ನದಿಯ ಉದ್ದವು ಸುಮಾರು 550 ಕಿಲೋಮೀಟರ್ ಇದೆ ಎಂದು ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ ನೋಡುವ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ. ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಆಂಟೋನಿಯೋ ಕೋಸ್ಟಾ ಅವರು ಆಯ್ಕೆಯಾಗಿದ್ದಾರೆ. ಪೋರ್ಚುಗಲ್ನ ಮಾಜಿ ಪ್ರಧಾನಿಯಾಗಿರುವ ಆಂಟೋನಿಯೋ ಕೋಸ್ಟಾ ಅವರು ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಕೌನ್ಸಿಲ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಇವರು ಯಾರ ಸ್ಥಾನವನ್ನು ಪಡೆದುಕೊಂಡರು ಅಂದರೆ ಬೆಲ್ಜಿಯಂನ ಚಾರ್ಲ್ಸ್ ಮೈಕೆಲ್ ಅವರ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ಇವರು 1 ಅಕ್ಟೋಬರ್ 2024ರಂದು ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಯುರೋಪಿಯನ್ ಕೌನ್ಸಿಲ್ನ ವಿದೇಶಾಂಗ ವ್ಯವಹಾರಗಳು ಮತ್ತು ಭದ್ರತಾ ನೀತಿಯ ಮುಂದಿನ ಉನ್ನತ ಪ್ರತಿನಿಧಿಯಾಗಿ ಎಸ್ಟೋನಿಯನ್ ದೇಶದ ಪ್ರಧಾನಮಂತ್ರಿಯಾದ ಕಾಜಾ ಕಲ್ಲಾಸ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇಲ್ಲಿ ಯುರೋಪಿಯನ್ ಯೂನಿಯನ್ನ ಬಗ್ಗೆ ಮಾಹಿತಿ. ಯುರೋಪಿಯನ್ ಯೂನಿಯನ್ ಒಕ್ಕೂಟ ಇದು ಯುರೋಪಿಯನ್ ಒಕ್ಕೂಟವು ಮ್ಯಾಸ್ಟ್ರಿಚ್ ಒಪ್ಪಂದದ ರಚಿಸಲ್ಪಟ್ಟ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುತ್ತದೆ. ಇದರ ಸ್ಥಾಪನೆ ನವೆಂಬರ್ 1, 1993ರಂದು ಆಯಿತು. ಇದರಲ್ಲಿ 27 ದೇಶಗಳು ಸದಸ್ಯರಾಗಿರುತ್ತಾರೆ ಮತ್ತು ಇದರ ಪ್ರಧಾನ ಕಚೇರಿ ಬೆಲ್ಜಿಯಂನಲ್ಲಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು ವಿಶ್ವದಾದ್ಯಂತ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಜೂನ್ 30ರಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಜೂನ್ 30ರಂದು ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಮೊದಲ ಬಾರಿಗೆ ಈ ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು 2017ರಲ್ಲಿ ಆಚರಿಸಲಾಗಿರುತ್ತದೆ. ಈ ಕ್ಷುದ್ರಗ್ರಹ ದಿನವನ್ನು ಜೂನ್ 30ರಂದೇ ಯಾಕೆ ಆಚರಿಸಲಾಗುತ್ತದೆ ಅಂದರೆ 1908ರಲ್ಲಿ ಜೂನ್ 30ರಂದು ರಷ್ಯಾದ ಸೈಬೀರಿಯಾದ ತುಂಗುಸ್ಕಾ ನದಿ ಪ್ರದೇಶದ ಮೇಲೆ ಕ್ಷುದ್ರಗ್ರಹ ಅಪ್ಪಳಿಸಿರುತ್ತದೆ. ಇದು 2150 ಚದರ ಕಿಲೋಮೀಟರ್ ಪ್ರದೇಶವನ್ನು ಧ್ವಂಸಗೊಳಿಸಿತು. ಇದು ಮಾನವ ಇತಿಹಾಸದಲ್ಲಿ ದಾಖಲಾದ ಅತಿ ದೊಡ್ಡ ಕ್ಷುದ್ರಗ್ರಹ ಪ್ರಭಾವವಾಗಿರುತ್ತದೆ ಮತ್ತು ಈ ಸಂದರ್ಭದಲ್ಲಿ ಹಲವು ಸಾವು ನೋವುಗಳು ಆಯಿತು. ಹಾಗಾಗಿ ಈ ಒಂದು ದಿನವನ್ನು ಸ್ಮರಿಸುವುದಕ್ಕಾಗಿ ಅಥವಾ ನೆನಪಿಟ್ಟುಕೊಳ್ಳಲು ಜೂನ್ 30ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು ಆಚರಿಸಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. 12ನೇ ವಿಶ್ವ ಹಿಂದಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಡಾಕ್ಟರ್ ಉಷಾ ಠಾಕೂರ್ ಅವರಿಗೆ 12ನೇ ಸಾಲಿನ ವಿಶ್ವ ಹಿಂದಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ಇವರು ಹಿಂದಿ ಸಾಹಿತ್ಯದ ಬೆಳವಣಿಗೆಯಲ್ಲಿ ನೀಡಿದ ಮಹತ್ವದ ಕೊಡುಗೆಗಾಗಿ ನೀಡಿರುತ್ತಾರೆ. ಇದು ಮೇಯ್ನಾದ ಮಾಹಿತಿಯಾಗಿರುತ್ತದೆ. ಈ ವಿಶ್ವ ಹಿಂದಿ ಸಮ್ಮಾನ್ ಪ್ರಶಸ್ತಿಯನ್ನು ಯಾರು ನೀಡುತ್ತಾರೆ ಅಂದರೆ ಪ್ರತಿ ವರ್ಷ ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಈ ಪ್ರಶಸ್ತಿಯನ್ನು ನೀಡುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. 2024ರಲ್ಲಿ SCO ಶೃಂಗಸಭೆಯಲ್ಲಿ ಭಾರತವನ್ನು ಯಾರು ಪ್ರತಿನಿಧಿಸುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಎಸ್ ಜಯಶಂಕರ್ ಅವರು ಪ್ರತಿನಿಧಿಸುತ್ತಾರೆ. ಶಂಘೈ ಸಹಕಾರ ಸಂಸ್ಥೆ SCO ಶೃಂಗಸಭೆ ಇದನ್ನು ಜುಲೈ 2ರಿಂದ 3ರವರೆಗೆ ಆಯೋಜಿಸಲಾಗುತ್ತಿದೆ. ಎಲ್ಲಿ ಅಂದರೆ ಆಸ್ಥಾನಾ, ಇದು ಕಜಾಕಿಸ್ತಾನ್ನಲ್ಲಿದೆ. ಇವರು ಆಯೋಜಿಸುತ್ತಿದ್ದಾರೆ. ಇದರಲ್ಲಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಭಾರತವನ್ನು ಪ್ರತಿನಿಧಿಸಲಿರುತ್ತಾರೆ. ಇದರಲ್ಲಿ ಈ ಶೃಂಗಸಭೆಯ ವಿಷಯ ಏನಾಗಿರುತ್ತದೆ ಅಂದರೆ ಪ್ರಾದೇಶಿಕ ಭದ್ರತಾ ಪರಿಸ್ಥಿತಿ ಮತ್ತು ಸಂಪರ್ಕ ಮತ್ತು ವ್ಯವಹಾರವನ್ನು ಹೆಚ್ಚಿಸುವ ಮಾರ್ಗಗಳ ಮೇಲೆ ಕೇಂದ್ರೀಕರಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಲಾಗಿರುತ್ತದೆ.
ಈ ವರ್ಷದ ಶೃಂಗಸಭೆಯ ವಿಷಯವು. ಸೊ ಈ SCO ಶೃಂಗಸಭೆಯ ಬಗ್ಗೆ ಮಾಹಿತಿ. ಇದು ಯುರೋಪಿಯನ್ ರಾಜಕೀಯ, ಆರ್ಥಿಕ, ಅಂತಾರಾಷ್ಟ್ರೀಯ ಭದ್ರತೆ ಮತ್ತು ರಕ್ಷಣಾ ಸಂಸ್ಥೆಯಾಗಿರುತ್ತದೆ. ಇದನ್ನು 2001ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದನ್ನು ಯಾರು ಸ್ಥಾಪಿಸಿದ್ದು ಅಂದರೆ ಚೀನಾ ಮತ್ತು ರಷ್ಯಾ ದೇಶ ಜಂಟಿಯಾಗಿ ಸ್ಥಾಪಿಸಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಸಿದ್ಧ ಅಂಬುಬಾಚಿ ಜಾತ್ರೆಯನ್ನು ಎಲ್ಲಿ ನಡೆಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ, ಅಸ್ಸಾಂ ರಾಜ್ಯದಲ್ಲಿ ಅಂಬುಬಾಚಿ ಜಾತ್ರೆಯನ್ನು ನಡೆಸಲಾಗಿರುತ್ತದೆ. ಇದು ಗುವಾಹಟಿಯ ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ನಡೆಯುವ ಒಂದು ಉತ್ಸವವಾಗಿರುತ್ತದೆ. ಈ ಅಂಬಾಚಿ ಉತ್ಸವವನ್ನು ಆಹಾರ ಮಾಸದಲ್ಲಿ ಅಂದರೆ ಇದು ಜೂನ್ ತಿಂಗಳಲ್ಲಿ ಹೈಯೆಸ್ಟ್ ಆಗಿ ಬರುತ್ತದೆ. ಇದು 4 ದಿನಗಳವರೆಗೆ ನಡೆಸಲಾಗುತ್ತದೆ. ಈ ವರ್ಷ ಜೂನ್ 22ರಿಂದ ಜೂನ್ 26ರವರೆಗೆ ನಡೆಸಲಾಗಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯವು ಯಾರ ಅಧ್ಯಕ್ಷತೆಯಲ್ಲಿ ಪರೀಕ್ಷೆಗಳನ್ನು ಪಾರದರ್ಶಕವಾಗಿ ನಡೆಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಡಾಕ್ಟರ್ ಕೆ ರಾಧಾಕೃಷ್ಣನ್ ಇವರು ಇಸ್ರೋದ ಮಾಜಿ ಮುಖ್ಯಸ್ಥ ಆಗಿರುತ್ತಾರೆ. ಇವರ ನೇತೃತ್ವದಲ್ಲಿ 7 ಸದಸ್ಯರ ಸಮಿತಿಯ ತಂಡವನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಹೊರಡಿಸಿರುತ್ತದೆ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇರುವಂತೆ ಇತ್ತೀಚೆಗೆ ನಡೆದ ಒಂದು ನೀಟ್ ಎಕ್ಸಾಮ್ಸ್ನಲ್ಲಿ ಆದ ಅಕ್ರಮಗಳ ಬಗ್ಗೆ, ಸೊ ಇವುಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವುದಕ್ಕಾಗಿ ಮತ್ತು ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳನ್ನು ಪಾರದರ್ಶಕ, ಸುಗಮವಾಗಿ ಮತ್ತು ನ್ಯಾಯಸಮ್ಮತವಾಗಿ ನಡೆಸುವುದನ್ನು ಖಚಿತಪಡಿಸಲು ಉನ್ನತ ಮಟ್ಟದ ತಜ್ಞರು ಈ ಸಮಿತಿಯನ್ನು ರಚಿಸಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಯಿತು. ಥ್ಯಾಂಕ್ ಯು.